ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮವ್ವ ತಾಯಿ ನಿನ್ನ ರಕ್ಷೆ ಕಟ್ಟಿ ಮಕ್ಕಳನ್ನ ತವರೂರಿಗೆ ಕಳಿಸ್ತೀನಿ. ಆ ರಾಕ್ಷಸನ ಕಣ್ಣಿಗೆ ಮಕ್ಕಳು ಬೀಳ್ದಂಗೆ ಅವ್ರಿಗೇನು ಅಪಾಯ ಆಗ್ದಂಗೆ ಶ್ವಾಪಾನವಾಗಿ ವಾಪಸ್ ಕರೆಸ್ಕ ತಾಯಿ. ಕಾಪಾಡವ್ವ, ಕಾಪಾಡು. ಅಯ್ಯೋ, ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ದೀಪ ಬೆಳಗಿರೆ ದೀಪನೇ ಆರೋಯ್ತಲ್ಲ. ಪಾಪ ಪಾಪ ಪಾಪ, ಏನು ಸೆಕ್ಕೆ, ಏನು ಆಯಾಸ. ಒಲೆ ಮುಂದೆ ಕೆಲಸ ಮಾಡಿ ಮಾಡಿ ಸುಸ್ತಾಗೋದು. ನಿನ್ಗೇನಾರ ಬುದ್ಧಿ ಐತೇನಪ್ಪ? ದೀಪ ಹಚ್ಚಿವ್ನಿ ಆರಿಸ್ಬಿಟ್ಟಲ್ಲ. ಸೆಕೆ ಆಯ್ತು ಅಂತ ಗಾಳಿ ಹಾಕ್ಯತಾ ಇದ್ದೆ, ಈಗೇನು ಮತ್ತೆ ಅಳಿಸಿರಾಯ್ತು ಬಿಡಿ. ಏಯ್ ಸುಮ್ಕಿರಪ್ಪ, ಹಚ್ಚಿದ ದೀಪ ಆರೋದ್ರೆ ಅಪ್ಸಕ್ನ. ಏನಾಯ್ತು ಪುಟ್ಟಮ್ಮೆ? ಗೋಪಾಲು, ಸೆಕೆ ಅಂತ ಬಸಿ ಗಾಳಿ ಹಾಕ್ಯತಾ ಇದ್ದೆ, ದೀಪ ಆರೋಯ್ತು. ಅದಕ್ಕೆ ಪುಟ್ಟಕ್ಕ ಬೇಜಾರು ಮಾಡ್ಕೊಂಡೈತಿ. ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಬೇಡ್ಕಂತಿದ್ದೆ ಕಣಯ್ಯ. ಈಗ ನೋಡಿರೆ ತೊಂದರೆ ಆಯ್ತದೇನೋ ಅಂತ ತಿಗ್ಲಾಯ್ತದೆ. ಏಯ್, ಹೊಸಿನಾದ್ರೂ ಬುದ್ಧಿ ಬರಲಿಲ್ವಲ್ಲ ನಿಂಗೆ? ದೇವ್ರ ಮುಂದೆ ಅವನ ಗಾಳಿ ಹಾಕತ್ತಾನ, ದೀಪ ಹಾಕಿಲ್ವಾ? ಬಂದಾಗಿಂದ ಏನಾರ ಒಂದು ತೊಂದರೆ ಕೊಡ್ತಾನೆ ಇದೆಯಲ್ಲ. ದೀಪದ ಬೆಳಕು ಮುಂದೆ ನಡೆಯೋದನ್ನೆಲ್ಲ ಸೂಚನೆ ಕೊಟ್ಟಿದ್ರೆ ಇನ್ಯಾಕೆ? ಗೋಪಾಲು, ನೀನು ಪುಟ್ಟಕ್ಕೆ ನನಗೆ ಮೂಢನಂಬಿಕೆಲ್ಲ ಮಾತಾಡ್ತೀಯಲ್ಲ. ನೋಡಪ್ಪ, ಊಟನ ಕುತ್ಕೊಂಡೇ ಮಾಡಬೇಕು, ನಿದ್ದೆನ ಮಲ್ಕೊಂಡೇ ಮಾಡಬೇಕು. ಎಲ್ಲದಕ್ಕೂ ಒಂದೊಂದು ಕಾರಣ ಇದ್ದೇ ಇರ್ತದೆ. ಅವ್ರವ್ರ ನಂಬಿಕೆ ಅವ್ರಿಗೆ ಹೆಚ್ಚು. ಇನ್ನೊಂದು ಕಿತ ಹಿಂಗೆಲ್ಲ ಮಾಡಬೇಡ. ಏಯ್ ಹೋಗ, ಮೆಸ್ಸಾಗ ಏನಾರ ಕ್ಯಾಮ್ ಐತೆ ನೋಡೋದು. ಸರಿ, ರಾಜಿಯಲ್ಲಿ ಕಾಣಿಸ್ತಾ ಇಲ್ಲ. ಸೊಪ್ಪು ತರಕ್ ಹೋಗೋಳೆ. ಹಾಂ, ಸೊಪ್ಪು ತರಕ್ಕೆ ಹೋದ್ಲಾ? ನಾನು ಸೊಪ್ಪು ತಗೊಂಬತ್ತೀನಿ. ಏಯ್ ಟಿಂಗ್ ಟಿಂಗ್. ಯೋ, ಎಲ್ಲಿಂದ ಕರ್ಕೊಂಬಂದಯ್ಯ ಈ ವಯ್ಯನ್ನ? ಒಂದು ಆಚಾರ ವಿಚಾರ ಏನೋ ಗೊತ್ತಿಲ್ವಲ್ಲ ಈ ವಯ್ಯಂಗೆ. ಬಸ್ ಮಿಸ್ ಆಯ್ತು ಅಂತ ತಗಲಾಕಣ್ಣ ಪುಟ್ಟಮ್ಮೆ. ಬಂದಾಗಿಂದ ನಮಗೆ ತಾಪತ್ರ ಏನೇ ಕೊಡ್ತಾವ. ಅವನನ್ನ ಈಗಲೇ ಓಡಿಸ್ಬಿಡ್ಲಾ? ಇವನು ಬೇಡ ಬಿಡು. ಇನ್ನೊಂದು ಕಿತ ಹಿಂಗೆಲ್ಲ ಆಗ್ಲಾರ್ದಂಗೆ ನೋಡ್ಕೆ. ಅಲ್ಲಿ ಮಕ್ಳಿಗೆ ತೊಂದರೆ ಆಯ್ತಾಯ್ತು ಏನೋ. ಬ್ಯಾಡ ಅಂದ್ರು ಕಳ್ಸಿದ್ಯಾ. ಈಗ ನೀನು ಆತಂಕ ಪಡೋದಲ್ದೆ ನಾನು ಚಿಂತೆ ಮಾಡಬೇಕು. ಹಂಗೆ ಮಾಡ್ಬಿಟ್ಟೆ. ತಾಯಿ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಐತೆ. ಗಾಳಿಗೆ ದೀಪ ಆರಿರ್ಬೋದು, ಆದರೆ ಸೇಡ್ಗೆ ಉಸಿರುಗಳು ಆರಬಾರ್ದು. ನಾನು ಈಗಲೇ ಗುಡಿ ತಕ್ಕೋಗಿ ಪೂಜೆ ಮಾಡ್ಕೊಬರ್ತೀನಿ. ಹಾಂ, ನೀನು ಮೆಸ್ತವನೇ ಇರು. ನಾನು ಬರಲಾ? ನೀನು ಬಂದ್ಬಿಟ್ರೆ ಇಲ್ಲಿ ಮೆಸ್ ನೋಡ್ಕೊಳ್ಳಾರ ಯಾರು? ರಾಜವ ಬರೋ ಗಂಟೆ ಇಲ್ಲೇ ಇರು, ನಾನು ಹೋಗ್ಬರ್ತೀನಿ. ತಾಯಿ ಚಾಮುಂಡಪ್ಪ, ಮಕ್ಕಳಿಗೆ ಏನು ಆಗ್ತಿರಂಗೆ ಕಾಪಾಡವ. ರೀ ಗುರು, ಗುರು, ಹೇಳಗಳೇ. ಇದೇನ್ ಗುರು, ನಮ್ಗೆಲ್ಲ ದಾರಿ ತೋರಿಸ್ಬೇಕಾದ್ರೆ ನೀನೇ ಹಿಂಗೆ ಕಳೆದ್ರೆ ಹೆಂಗೆ ಹೇಳು? ಹೌದು ಬಾಬಾ, ಅಲ್ಲಿ ನೋಡಿದ್ರೆ ಸಚಿನ್ ಟುಸ್ ಆಗವನೆ. ಎಲ್ಲ ನೀವಿಬ್ರು ಮಾಡಿರೋ ಕೆಲಸ. ನಾವೇನಕ್ಕ ಮಾಡ್ದೋ? ನಾನೇ ಸುಮೂನ್ ಜಾಗದಲ್ಲಿ ಇದ್ದಿದ್ರು ನನಗೂ ಕೋಪ ಬರ್ತಿತ್ತು. ಅಲ್ಲ, ಅವರಿಬ್ರು ಮನ್ಸ್ ಬಿಚ್ಚಿ ಮಾತಾಡ್ಬೇಕು ಅಂತ ಹೀಗ ಮಾಡೋದು? ವಾ ತಗೊಳ್ಳ, ನಾನು ಆಗ್ಲೇ ಈಸಿ ಹೇಳಕ್ ಬಂದಾಗ ನಗ್ನಗ್ತಾ ಕಂಟಿ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡಿದ್ಬಿಟ್ಟು ಈಗ ನಮ್ದೇ ತಪ್ಪು ಅಂತ ಹೇಳ್ತಿದ್ಯಾ? ಇದಂತ ನೀ ಸ್ನೇಹ? ಕಾಳಿ ಅವ್ರೆ, ನೀವ್ ಹೇಳ್ದಾಗ್ಲೇ ಇದು ಎಡವಟ್ಟಿನ ಐಡಿಯಾ ಅಂತ ನನಗೆ ಗೊತ್ತಿತ್ತು. ಸರಿ, ಈಗ ಆಗೋಗಿರೋದ್ರ ಬಗ್ಗೆ ಮಾತಾಡಿ ಏನು ಯೂಸ್ ಇಲ್ಲ. ಬಾಬಾ, ಮುಂದೇನ್ ಮಾಡೋದು ಹೇಳಿ. ರೀ, ಎಲ್ಲಿ ಕಳ್ದೋಗಿದ್ದೀರಾ? ಆ ಶಿವದಾಸ್ ಅವ್ರು ಕರ್ಕೊಂಡೋಗಿ ಏನ್ ಹೇಳಿದ್ರು? ಸಚಿನ್ ಸುಮ ವಿಷಯನ ಯಾವಾಗ ಬೇಕೋ ಬಗೆಹರಿಸ್ಬೋದು. ಮೊದಲು ನಾನು ಈ ಊರಿನ ಜನದ ಪರವಾಗಿ ನಿಲ್ಬೇಕು. ಗುರು, ಈ ಮಾತನ್ನ ಸಚಿನ್ ಏನಾರ ಕೇಳಿಸ್ಕೊಂಡ್ರೆ ಸತ್ತೇ ಹೋಯ್ತಾನೆ. ಗುರು, ನಾನು ತಮಾಷೆ ಮಾಡ್ತಿಲ್ಲ ಗುರು, ದಿಟ ಹೇಳ್ತೀವಿ. ನಾವು ಹಬ್ಬ ಅಂದ್ರೆ ನಾಳೆ ರಾತ್ರಿ ಊರಬ್ಬ ಆಗೋ ಗಂಟೆ ಇಡ್ತೀವ. ಆಮೇಲೆ ಸ್ನೇಹ ಅವ್ರ ಅಮ್ಮ ಸಮಾಧಿಗೆ ಪೂಜೆ ಮಾಡಿ ಈ ಊರು ಬಿಟ್ಟು ಹೊಂಟೋಯ್ತೀವಿ. ಆದ್ರೆ ಸಚಿನ್ ವಿಷಯ ಹಂಗಲ್ಲ ಗುರು, ಇದೊಂದು ಲೈವ್ ಪ್ರಶ್ನೆ.
ಇಲ್ಲ ಕಲಕಾಳಿ, ಸದ್ಯಕ್ಕೆ ನನ್ನ ತಲೆನಾಗೆ ಈ ಊರ್ ಜನದ ಕಣ್ಣಾಗಿರೋ ಕಷ್ಟ ಮಾತ್ರ ಕುಂತೈತೆ. ಶಿವದಾಸನನ್ನು ಅವ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದಾಗ ಅವ್ರು ಮಾತಾಡೋಕ್ಕೂ ಮೊದಲೇ ಅವ್ರ ಕಣ್ಣಾಗೆ ಅವ್ರನ್ನ ಯಾರೋ ಕಾಪಾಡಕ್ಕೆ ಬಂದವರನ್ನ ನಂಬಿಕೆ ಕಾಣಿಸ್ತಾ ಇತ್ತು. ನಾವೊಬ್ಬರನ್ನ ಪಿರುತಿ ಮಾಡಿದಾಗ ನಂಬಿಕೆ ಹುಡ್ತದೆ, ಆದರೆ ನಾವೊಬ್ಬರನ್ನ ನಮ್ದಾಗ ಹುಟ್ಟೋ ಪಿರುತಿ ಸಾನೆ ದೊಡ್ಡದು. ಊರ್ ಜನ ನಿಮ್ಮ ಹತ್ರ ಏನ್ ಹೇಳಿದ್ರು? ಇಲ್ಲಿ ತನಕ ನಾವ್ಯಾರೂ ನಿಮ್ಗೇನು ಪ್ರಶ್ನೆ ಮಾಡಿಲ್ಲ. ಊರ್ ಜನರ ಕಣ್ಣಲ್ಲಿರೋ ನಂಬಿಕೆ ಹಿಂದೆ ಏನೋ ಒಂದು ದುರಂತದ ಕತೆ ಇದೆ. ಅದೇ ತರ ನೀವ್ ಯಾವ್ದೋ ವಿಷಯನ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ. ಅದೇನಂತ ಹೇಳ್ರಿ. ಆಮೇಲೆ ಇದನ್ನ ನಾನು ಕಟ್ತೆ ಅಂತ ಯಾರ ಹತ್ರನೂ ಹೇಳ್ಬೇಡ. ನಿಂಗೆ ಈ ಊರ ಬಗ್ಗೆ ಏನೋ ಗೊತ್ತು, ಆದರೆ ನಮ್ಮ ತಾವೆಲ್ಲ ಮುಚ್ಚಿಡ್ತೀವಿ ಅಂತ ನಂಗೆ ಅನ್ಸೈತವ. ಹೌದು ಗುರು, ನೀನೇನಾದರೂ ನಮ್ಮ ತಾವು ವಿಷಯ ಮುಚ್ಚಿಟ್ಟಿದ್ಯಾ? ಅದು ಊರ ಹಬ್ಬದಾಗ ಗೊತ್ತಾಯ್ತದೆ. ಎಲ್ಲರೂ ತಯಾರಾಗಿ ಹೊರಡಮ್ಮ. ಇದೇನಿದು ಗುರು ಹಿಂಗೆ ಹೇಳಿ ಉಂಟದ? ಈಗ ಸಚಿನ್ಗೆ ಏನು ಹೇಳೋದು ಮಾವ? ಇನ್ನೇನು ಹೇಳೋದು? ಸಚಿನಪ್ಪ ಕಾಯೋ ತಂದೆ 3 ಗಂಟು ಬೀಳೋ ಗಂಟ, ಕಂಟಿ ಅಣ್ಣ ಹೇಳೋರೆ ಕಾಪಾಡ್ತಾರೆ, ಶ್ರೀಕಂಠಿ ಕಾಪಾಡ್ತಾನೆ. ಇದ್ರಾಗ ಇನ್ನೂ ಒಂದು ಸಮಸ್ಯೆ ಐತೆ. ಸಹನಕ್ಕ ಈಗ ಸುಮನ್ ಪರ ಸೇರ್ಕೊಂಡವ್ರೆ. ನಾವ್ ಏನೇ ಮಾಡಿದ್ರು ಇದನ್ನ ಮೀರ್ ಮಾಡ್ಬೇಕು. ಲೇ ಡೋಂಟ್ ವರಿಕಲ್ಲ ಸಾರಣ್ಣ, ನಾನು ಸಮಾಧಾನ ಮಾಡ್ತೀನಿ. ನಾನು ಸಮಾಧಾನ ಮಾಡ್ತೀನಿ ಅಂತಂದ್ರೆ ನಮ್ಮ ಸ್ನೇಹ ಸಮಾಧಾನ ಮಾಡ್ತಾಳೆ. ಹಾ, ಅದೆಲ್ಲ ಕಷ್ಟ. ನಾನೊಬ್ಳೆ ಹೋಗಿ ಮಾತಾಡೋಕ್ಕಾಗಲ್ಲ. ಇವಾಗ್ಲೇ ಅವರಿಬ್ರು ನನ್ನ ಮೇಲೆ ಗರಂ ಆಗಿದ್ದಾರೆ. ಮೊದಲು ಊರ ಹಬ್ಬ ಮುಗಿಲಿ, ನಮ್ಮ ಯಜಮಾನ್ ಹೇಳ್ದಂಗೆ ಅವರೇ ಎಲ್ಲ ನೋಡ್ಕೋತಾರೆ. ಲೇ ಪುರ್ಸೆ, ನೋಡ್ದೇನ್ಲ ಏನ್ ಮಾವ? ಇದರಿಂದ ನಿನ್ಗೇನು ಅರ್ಥ ಆಯ್ತು ಹೇಳು? ಹಿಂಗೆ ಗೊತ್ತಿಲ್ಲ. ಲೇ ಕಂಟಿ ಸ್ನೇಹ ಇಬ್ರು ಕಿತ್ತಾಡ್ಕೊಂಡ್ರುವೆ ಕೊನೆನಾಗೆ ನಮ್ಮ ಯಜಮಾನ್ರು ಅಂತ ಹೇಳ್ಬಿಟ್ಟೊಂದು ನೋಡ್ದಾ? ಅದು ಕಲ ಟಿಟ್ವಾದ್ ಪಿರುತಿ ಅಂದ್ರೆ. ನಮ್ಗಳ ಹಣೆ ಮಾರ್ದಲ್ಲಿ ಅದು ಬರ್ದಿದ್ಯೋ ಇಲ್ಲೋ, ನಡಿ ಹೋಗಮ್ಮ. ಮತ್ ಸಚಿನ್? ಲೇ ಎಲ್ಲ ಒಳ್ಳೇದೇ ಆಯ್ತದಕ್ಕಲ್ಲ, ನಮ್ಮ ಜೊತೆಗೆ ದೇವಿನೇ ಅವಳೆ, ನಡಿ. ನೋಡಿ, ಇದು 3 ಫ್ಯಾಕ್ಟ್ರಿ ಕಟ್ಟಿದ್ರೆ ಈ ರೀತಿ ಔಟ್ಪುಟ್ ಇರುತ್ತೆ. ಹೈ ಬಜೆಟ್ ಪ್ರಾಜೆಕ್ಟ್ ಆಗುತ್ತೆ. ಹೈ ಬಜೆಟ್ ಅಂದ್ರೆ ಎಷ್ಟು ಆಫೀಸರು? 1,000 ಕೋಟಿ.